ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಕಾಂಗ್ರೆಸ್ ಶಾಸಕರಿದ್ರೂ ನೀವು 18,000 ಓಟನ್ನು ನಿಮ್ಮನ್ನು ಕೊಟ್ಟಿದ್ದೀರಿ. ಮಾಧ್ಯಮದವರು ತಾಂತ್ರಿಕವಾಗಿ ಅವರು ಬಿಜೆಪಿ ಅವರು ಅಂತ ಹೇಳಬಹುದು, ಆದ್ರೆ ಬಿಜೆಪಿ ಅವರು ತಾಂತ್ರಿಕವಾಗಿ ಅವರು ಆದ್ರೆ ಕಾಂಗ್ರೆಸ್ ಶಾಸಕರು ಅಂತ ಹೇಳೋದಕ್ಕೆ ಯಾರಿಗೂ ಏನೂ ಮುಜುಗರ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಥವಾ ಅನುಮಾನ ಇದೆಯೋ ಇನ್ನು ಯಾರಿಗಾದ್ರು? ಯಾರಿಗೂ ಇಲ್ಲ. ಹಾಗಾಗಿ ಯಲ್ಲಾಪುರದಲ್ಲೂ ಸಹ ಕಾಂಗ್ರೆಸ್ ಶಾಸಕರಿದ್ರೂ, ಕಾಂಗ್ರೆಸ್ ಪರವಾಗಿ ಅಧಿಕೃತವಾಗಿ ಕೆಲಸ ಮಾಡಿದಂತ ಶಾಸಕರಿದ್ರೂ ನಮಗೆ 18,000 ಲೀಡ್ ಬಂದಿದೆ. ಎದುರಿಸಿ ನಾವು ಸಿದ್ಧ ಹೇಳ್ತಾ ಇದ್ದೀವಿ. ರಾಜೀನಾಮೆ ಕೊಡ್ಲಿ, ಅವರು ಚುನಾವಣೆ ಎದುರಿಸಲಿ, ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಕೊಡ್ಲಿ, ಪ್ರಜಾಪ್ರಭುತ್ವದ ಮೌಲ್ಯತೆಯನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ಮಾಡ್ರಿ. ಜನರನ್ನ, ಕಾರ್ಯಕರ್ತರನ್ನ, ಈ ವ್ಯವಸ್ಥೆಯನ್ನ ನಗೆಪಾಟಲಿಗೆ ಮಾಡದೇ ಇರುವಂತೆ ಅವ್ರು ನೋಡ್ಕೊಳ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷದ ತತ್ವ ಸಿದ್ಧಾಂತಗಳು, ಕಾರ್ಯ ಪದ್ಧತಿಗಳು ಅದು ಒಪ್ಪಿಗೆ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಡಬೇಕು, ಚುನಾವಣೆಯನ್ನು ಎದುರಿಸಬೇಕು. ಅದು ಬಿಟ್ಟು ನಮ್ಮನ್ನೆಲ್ಲರನ್ನು ಅತ್ಯಂತ ನಗೆಪಾಟಲಿಗೆ ಈಡಾಗುವಂತ ಸ್ಥಿತಿಯನ್ನ ರಾಜ್ಯದಲ್ಲಿ ಮಾಡಿರೋರು ಈ ಶಾಸಕರು. ನಾವು ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವಿದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನಾವು ರಾಜ್ಯಸಭೆಗೆ ಊಟ ಹಾಕೋದಿಲ್ಲ, ಪಕ್ಷದ ಚಟುವಟಿಕೆಗೆ ಭಾಗಿಯಾಗೋದಿಲ್ಲ. ಅರೇ, ನರೇಂದ್ರ ಮೋದಿಜಿ ಅವರು ಪ್ರಧಾನಿ ಆಗಲೇಬೇಕು ಅಂತ ಜಗತ್ತು ಬಯಸ್ತಾ ಇದ್ರೆ ಇವರು ಅವ್ರ ವಿರುದ್ಧ ಕೆಲಸ ಮಾಡ್ತಾರೆ. ಇದನ್ನೆಲ್ಲ ಬಿಜೆಪಿ ಸಹಿಸಿಕೊಂಡಿರೋದಕ್ಕೆ ಆಗೋದಿಲ್ಲ. ಗಟ್ಟಿ ಕಾಳು ಅಷ್ಟೇ ಬಿಜೆಪಿಯಲ್ಲಿ ಈಗಿದೆ. ಇದನ್ನೇ ಗಟ್ಟಿ ಮಾಡಿ ನಾವು ಜನರ ಎದುರಿಗೆ ಪಕ್ಷದ ವಿಶೇಷತೆಗಳನ್ನ ತೋರಿಸಬೇಕು. GN ಭಟ್ ತಟ್ಟಿಗದ್ದೆ, ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್, ಯಲ್ಲಾಪುರ. ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ. ರವೀಶ್ ಆಗ್ರೋ ಸೆಂಟರ್, ದೈಲ್ಮನೆ ಬಿಲ್ಡಿಂಗ್, KB ರಸ್ತೆ, ಯಲ್ಲಾಪುರ. ಸ್ಪರ್ಧಾತ್ಮಕ ದರ, ವಿಶ್ವಾಸಾರ್ಹ ಸೇವೆ.